ಇರಾನ್ ವಾರ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಏಕಾಏಕಿ ತನ್ನ ವಾಯುಗಡಿಯನ್ನ ಬಂದ್ ಮಾಡಿದೆ ಇರಾನ್. ಈಗ ಏಕಾಏಕಿ ತನ್ನ ವಾಯುಗಡಿಯನ್ನ ಅಮೆರಿಕ ದಾಳಿ ಭೀತಿ ಹಿನ್ನೆಲೆ ಇರಾನ್ ದೇಶದಿಂದ ವಾಯು ಸೀಮೆ ಬಂದ್ ಆಗಿದೆ. ಯಾವುದೇ ದೇಶದ ನಾಗರಿಕ ಮತ್ತು ಮಿಲಿಟರಿ ವಿಮಾನ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದಾರೆ. ಭಾರತದಿಂದ ಅಮೆರಿಕ ಮತ್ತು ಯುರೋಪ್ಗೆ ಹೊರಟಿದ್ದ ವಿಮಾನದ ಸೇವೆ ಕೂಡ ರದ್ದಾಗಿದೆ. ಏರ್ ಇಂಡಿಯಾದ 2 ಹಾಗೂ ಒಂದು ಇಂಡಿಗೋದ 1 ವಿಮಾನ ತಕ್ಷಣಕ್ಕೆ ಸ್ಟಾಪ್ ಆಗಿದೆ. ಇರಾನ್ ದೇಶದ ನಾಗರಿಕ ವಿಮಾನಯಾನ ಸಂಘಟನೆಯಿಂದ ಗಡಿ ಬಂದ್ ಮಾಡಲಾಗಿದೆ. ಸೆಕ್ಯೂರಿಟಿ ಪರ್ಪಸ್ ಯಾವುದೇ ವಿಮಾನ ಇರಾನ್ ವಾಯುಗಡಿ ಪ್ರವೇಶ ಮಾಡೋಕೆ ಅನುಮತಿ ಇಲ್ಲ. ಸದ್ಯಕ್ಕೆ ಪೂರ್ವಾನುಮತಿ ಇಲ್ಲದೆ ಅವರ ಗಡಿಯನ್ನ ಪ್ರವೇಶ ಮಾಡಿದ್ರೆ ವಿಮಾನವನ್ನ ಹೊಡೆದುರುಳಿಸ್ತಾ ಇರಬೇಕಾದ್ರೆ ಅನಿರ್ದಿಷ್ಟಾವಧಿಗೆ ತನ್ನ ವಾಯುಸೀಮೆ ಬಂದ್ ಮಾಡಿದೆ ಇರಾನ್ ಸರ್ಕಾರ. ಅಂದ್ರೆ ಅಯತುಲ್ಲಾ ಅಲ್ ಖಮೇನಿ ಆದೇಶದ ಮೇರೆಗೆ ಬಂದ್ ಮಾಡಿರೋದಂತೆ. ಈ ಖಮೇನಿಯ ಒಂದು ಕಾಟ ಎಲ್ಲಿ ತನಕ ಹೋಗ್ತಾ ಇದೆ ಅಂದ್ರೆ ಅಲ್ಲಿನ ಜನರನ್ನ ಬದುಕಿದ್ದು ಸಾಯಿಸ್ತಾ ಇದೆ ಒಂದು. ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ನಾಗರಿಕ ವಿಮಾನಗಳ ಸೇವೆ ರದ್ದು ಮಾಡಿದ್ದಾರೆ ಅಂದ್ರೆ ಯಾರು ಕೂಡ ಈಗ ಒಂದು ರಿಸ್ಕ್ ತಗೊಂಡು ಹೋಗಲ್ಲ. ಯಾಕಂದ್ರೆ ಹೆಚ್ಚು ಕಡಿಮೆ ಆದ್ರೆ ಫ್ಲೈಟಿಗೆ ಅವರು ಹಿಡಿದು ಹಾಕಿಬಿಟ್ರೆ ಮುಗಿತಲ್ಲ ಕತೆ, ಅಲ್ಲಿಗೆ ಪ್ಯಾಸೆಂಜರ್ಸ್ ಕತೆ ಏನು. ಹಾಗಾಗಿ ನಮ್ಮ ದೇಶದ ಒಟ್ಟು 3 ಫ್ಲೈಟ್ಗಳೇನೋ ಬಂದ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಲ್ಲಿ ತನಕ ಗೊತ್ತಿಲ್ಲ ಇದು ಎಕ್ಸಾಕ್ಟ್ ಆಗಿ. ಸುತ್ತಮುತ್ತ ಹಲವು ಯುದ್ಧಗಳನ್ನೇ ಕೇಳ್ತಾ ಇದೀವಿ. ಅಂಡ್ ಅಮೆರಿಕದ ಭಯಕ್ಕೆ ಹೀಗಾಯ್ತಾ ಅಥವಾ ಬೇರೆ ಏನು ಉದ್ದೇಶ, ಏನಾದ್ರೂ ಪ್ಲಾನ್ ಮಾಡ್ತಾ ಇದೆಯಾ ಇರಾನ್, ಗೊತ್ತಿಲ್ಲ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಿರೀಶ್ ಕುಮಾರ್ ನಾಯ್ಡು, ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ರಾಜ್ಯ ಯುವ ಘಟಕ ಉಪಾಧ್ಯಕ್ಷರು ಹಾಗೂ ಗಿರೀಶ್ ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು.